ಪತಿ ಜಮೀನಿನ ಕೆಲಸಕ್ಕೆ ಹೋಗಿದ್ರು, ಮಕ್ಕಳು ಶಾಲೆಗೆ ಹೋಗಿದ್ರು. ಈ ವೇಳೆಯಲ್ಲಿ ತುಂಬು ಗರ್ಭಿಣಿಯೊಬ್ಬರೇ ಮನೆಯಲ್ಲಿದ್ರು. ಈ ನಡುವೆ ನಡೆಯಬಾರದ ಘಟನೆಯೊಂದು ನಡೆದುಬಿಟ್ಟಿದೆ. ಮನೆಯಲ್ಲಿ ರಕ್ತ ಹರಿದಿದ್ದು ಇಡೀ ಕುಟುಂಬ ಕಣ್ಣೀರಲ್ಲಿ ಮುಳುಗಿದೆ. ಎಸ್, ಅಲ್ಲಿ ಆಗಿದ್ದೇನೆಂದ್ರೆ ಇಲ್ಲಿದೆ ನೋಡಿ. ನನ್ನ ಮಗಳ ದಿನ ತುಂಬಿ ಹಡಿಲಾಕಾಗಿಳು. ಆಗಲಿ ಮಧ್ಯಾಹ್ನ 12 ಗಂಟೆ ಸುಮಾರು ಇಂಥ ಘಟನೆ ಆಗೈತೆ ಅಂದ್ರೆ ರೀ ಊರಾಗೆಲ್ಲ ಹೆಣ್ಮಕ್ಳು ಸುದೇ ಎಲ್ಲ ಭಯ ಪಡುವಂಥದ್ದು ಆಗೈತೆ. ಇದಕ್ಕೆ ತನಿಖೆ ಆಗ್ಬೇಕ್ರಿ, ಅವರಿಗೆ ತಕ್ಕ ಶಿಕ್ಷೆ ಆಗುವಂಥದ್ದು ಆಗ್ಬೇಕ್ರಿ. ಅವ್ರ ಮನಸ್ಸಿಗೆ ನೆಮ್ಮದಿ ಸಿಗ್ಬೇಕಾದ್ರೆ ಅವ್ರಿಗೆ ತಕ್ಷ ಶಿಕ್ಷೆ ಆಗ್ಬೇಕ್ರಿ. ಇದು ಏನಿದು ದೇವನೇ ವಿಧಿಯಾಟವೇ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಚಿಕ್ಕೂಡ ಗ್ರಾಮದಲ್ಲಿ ನಡೆದ ಭೀಕರ ಘಟನೆ ಇದು. 9 ತಿಂಗಳ ತುಂಬು ಗರ್ಭಿಣಿಯಾಗಿದ್ದ ಸುವರ್ಣ ಮಾಂತಯ್ಯ ಮಠಪತಿ ಕೊಲೆಯಾಗಿದೆ. ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಹರಿತವಾದ ಆಯುಧದಿಂದ ಸುವರ್ಣ ಮೇಲೆ ಹಲ್ಲೆ ಮಾಡಿದ್ದು ತೀವ್ರವಾಗಿ ಗಾಯಗೊಂಡ ಮಹಿಳೆಯನ್ನು ಹಾರುಗೇರಿಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಬಳಿಕ ಚಿಕಿತ್ಸೆ ಫಲಿಸದೆ ಮಹಿಳೆ ಅಲ್ಲಿಯೇ ಉಸಿರು ಚೆಲ್ಲಿದ್ದಾರೆ. ಇದು ಇಡೀ ಕುಟುಂಬವೇ ಕಣ್ಣೀರು ಹಾಕುವಂತೆ ಮಾಡಿದೆ. ಇನ್ನು ಮೃತ ಮಹಿಳೆಯನ್ನ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಮಾಡಲಾಯಿತು. ಈ ವೇಳೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಏನಿದು ದೇವನೇ ವಿಧಿಯಾಟವೇ. ಮೃತ ಸುವರ್ಣ ಮಠಪತಿ 9 ತಿಂಗಳ ತುಂಬು ಗರ್ಭಿಣಿ. ಇನ್ನೇನು 15 ದಿನಗಳಲ್ಲಿ ಹೆರಿಗೆ ಆಗಬೇಕಿತ್ತು. ಹೆರಿಗೆ ದಿನಾಂಕವನ್ನು ಸಹ ವೈದ್ಯರು ಕೊಟ್ಟಿದ್ರು. ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭದಲ್ಲಿ ಮನೆಗೆ ನುಗ್ಗಿದ ದುಷ್ಕರ್ಮಿಗಳು ಕೃತ್ಯ ಎಸಗಿದ್ದಾರೆ. ಮೃತ ಮಹಿಳೆಗೆ ಈಗಾಗಲೇ 4 ಜನ ಹೆಣ್ಣು ಮಕ್ಕಳಿದ್ದು, ಮಹಿಳೆ 5ನೇ ಮಗುವಿನ ನಿರೀಕ್ಷೆಯಲ್ಲಿದ್ದಾಗಲೇ ಈ ನಡೆಯಬಾರದ ಘಟನೆ ನಡೆದುಬಿಟ್ಟಿದೆ. ಇನ್ನು ಸುವರ್ಣ ಮಠಪತಿ ಕೊಲೆ ಪ್ರಕರಣ ಸಂಬಂಧ ಅಥಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ಎಲ್ಲಾ ಹಂತದಲ್ಲೂ ತನಿಖೆ ಶುರು ಮಾಡಿದ್ದಾರೆ. ಶೀಘ್ರದಲ್ಲೇ ಆರೋಪಿಗಳನ್ನ ಬಂಧಿಸುವಂತೆ ಕುಟುಂಬಸ್ಥರು ಒತ್ತಾಯಿಸಿದ್ದಾರೆ. ಒಟ್ಟಾರೆ ತುಂಬು ಗರ್ಭಿಣಿಯ ಭೀಕರ ಕೊಲೆ ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ಆ ಹಿನ್ನೆಲೆಯಲ್ಲಿ ತನಿಖೆ ನಡೆಸಿ ಆರೋಪಿಯನ್ನ ಬಂಧಿಸಬೇಕಿದೆ. ನಾವು ಯಾರ್ದ ಏನೂ ಇಲ್ಲ ರೀ ಸರ್. ನಾವು ಎಲ್ಲಿ ಯಾರ್ದೇನು ಏನಿಲ್ಲ, ಇನ್ನೊಬ್ರು ಸರಿ ಮಾಡೋರಲ್ರಿ, ಏನಿಲ್ಲ. ನಾವು ನಮ್ಮ ಪ್ರತ್ಯೇಕ ನಾವು ಮಾಡ್ಕೋತ ನಾವು ಇದ್ದೇವೆ. ಇದು ಎಷ್ಟೈತಿ? ಇದು ನಾ 1 ಗಂಟೆಗೆ ಬಂದು ನೋಡಂತ ನನಗೆ ಗೊತ್ತಿರಿ ಸರ್. 4 ಜನ. ಈಗ ರೀ 8 ತಿಂಗಳ ಏನೂ ಇಲ್ಲ. ಏನ್ ಡೌಟ್ ಹೆಂಗ್ರಿ ಹಂಗ ಮಾತಾಡ್ಕೋತ ಎಲ್ಲಾರ ಮನಿಗೆ ಹೋಗೋದು ಮಾಡೋದು. ನಾವು ಊರಾಗ ಸ್ವಾಮಿ ನೋಡ್ರಿ ಎಲ್ಲಾರು ಪೂಜಾ ಕೇಳವ್ರಿ, ಎಲ್ಲಾರು ಮನಿಗೆ ಹೋಗೋರು ಬಡವ್ರ ಎಲ್ಲಾರು ಕೂಡ ಮಾತಾಡ್ಕೋತ ಇದ್ರು. ನಾವೆಲ್ಲ ಏನ್ ಪ್ರಾಬ್ಲಮ್ ಆಗಿಲ್ರಿ. ಊರಾಗಂತೂ ಇಂಥ ಘಟನೆ ಎಂದೂ ಆಗಿಲ್ರಿ ಸರ್. ನೊಂದು 20-25 ವರ್ಷ ಆಯ್ತು ನಮ್ಮೂರಾಗ ಒಂದು ಪೊಲೀಸ್ ಸ್ಟೇಷನ್ ಕೇಸನೇ ಇಲ್ರಿ. ಮೊದಲಿಗೆ ತೆಗೆದು ನೋಡ್ರಿ ಅವ್ರಿ. ಇದು ಇಂಥದ್ದಾಗೈತೆ ಅಂದ್ರೆ ನಮ್ಮ ಊರಿಗೇನ ಇದೊಂದು ದೊಡ್ಡ ಸಮಸ್ಯೆ ಆಗೈತೆ ರೀ. ನಿಮ್ಗೆ ಹೇಳೋದಂದ್ರೆ ಹಡ ಆಗಲಿ ಮಧ್ಯಾಹ್ನ 12 ಗಂಟೆ ಸುಮಾರು
ಇಂಥ ಘಟನೆ ಆಗೈತೆ ಅಂದ್ರೆ ರೀ ಈ ಊರಾಗೆಲ್ಲ ಹೆಣ್ಮಕ್ಳು ಸುದೇ ಎಲ್ಲ ಭಯ ಪಡುವಂಥದ್ದು ಆಗೈತೆ ಇದನ್ನ ಯಾರು ಮಾಡ್ಯಾರೋ ಏನು ಮಾಡ್ಯಾರೋ ಅನ್ನೋದು ಇದು ತನಿಖೆ ಆಗ್ಬೇಕ್ರಿ. ಅವರಿಗೆ ತಕ್ಕ ಶಿಕ್ಷೆ ಆಗುವಂಥದ್ದು ಆಗ್ಬೇಕ್ರಿ. ಅವ್ರ ಮನಸ್ಸಿಗೆ ನೆಮ್ಮದಿ ಸಿಗ್ಬೇಕಾದ್ರೆ ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕ್ರಿ. ಇದು ಯೋಗ್ಯ ತನಿಖೆ ಮಾಡ್ಬೇಕ್ರಿ. ಇದು ನಮ್ಮ ಅಂದಾಜ ನಿಮ್ಗೆ ಹೇಳ್ಬೇಕಾದ್ರೆ ಇದೊಂದು ಹಗರ ಪಗರ ಏನು ಮಾಡ್ರ ಅಂತೇಳಿ ನಾವು ಹೇಳಕ್ ಆಗೋದಿಲ್ರಿ. ಆಗೈತಂದ್ರೆ ಇದೇನು ಸಾಣದಲ್ರಿ ಇದು. ಅದು ಒಂದು ಗರ್ಭಿಣಿ ಹೆಣ್ಮಕ್ಳದ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪರ ಮಾನವೀಯತೆ ಒಂದ್ ಈಟ್ರ ಬೇಕಿರ್ಲ ರೀ. ಮಾನವೀಯತೆ ಅನ್ನೋದು ಒಂದ್ 5 ಪೈಸೆ ಹುಟ್ಟಬೇಕು. ಅವ್ರ ಹತ್ತಿಲಿ ಏನೂ ಹುಟ್ಟಿಲ್ಲ ಅಂದ್ರೆ ಅವರ ರಾಕ್ಷಸರಿದ್ದಂಗ. ಅವ್ರಿಗೆ ಶಿಕ್ಷೆ ಆಗುವಂತದ ನೀವು ಏನ್ ಮಾಡ್ತೀರೋ ಒಟ್ಟು ಮಾಡ್ರಿ. ಈಗ ನಿನ್ನೆ ಹಿಡ್ದ ಪ್ರಯತ್ನನು ಮಾಡ್ಲಾಕೈತಾರ್ರಿ. ಸಾಕಷ್ಟು ಅವರೆಲ್ಲಾ ಕಡೆ ತಿರುಗಾಡಿ ಇದನ್ನ ಮಾಡಿ ಎಲ್ಲಾ ಪರಿಶೀಲನೆ ಮಾಡ್ಲಾಕೈತಾರಿ. ಊರಾಗ ಹಿರಿಯರ ಕಿರಿಯರನ್ನು ಕೇಳಾಕೈತಾರಿ. ನಮ್ಮ ಹೆಸರು ವಿಠಲ್ ಮಾಚಕ್ನೂರು. ನಾವ್ ಇಲ್ಲಪ್ಪ ನಾ ತೇರ್ದಾರ್ದಾಗಿದ್ನಿ. ನಾವ್ ಗಂಡಿದ್ದಾವ ವಾಡಿ ತರಾಕ್ ಹೋಗ್ಯಾನು. ಮಗಳಿದ್ದಕ್ಕೆ ಒಳಗ್ ಕೂತಾಳು. ಯಾರ್ ಬಂದ್ ಯಾರ್ ಮಾಡ್ಯಾರೋ ಮಗಳ ಮೇ ಎಲ್ಲ ಚಾಕು ಹೊಡೆದ್ ಬಿಟ್ಟಾರು ಮಗಳಿಗೆ. ನನ್ ಹಿಂದಿಂದ ಹಳೆ ಬಂದ್ ನೋಡ್ತಾಳು. ಮಗಳ ರಗತ್ನ್ಯಾಗ ಉಳ್ಳಾಡ್ತಾಳು. ಅವಾಗ ದವಾಖಾನಿಗೆಲ್ಲ ತಗೊಂಡು ಆದ್ರು ಯಪ್ಪ ನನ್ನ ಮಗಳ ದಿನ ತುಂಬಿ ಹಡಿಲಾಕಾಗಿಳು. ನಮಗ್ ಬಂದಿಲ್ಲ ಅದು ಅಂಕ ಏನ್ ಮಾಡೋಣಪ್ಪ. ಮಗಳ ಜೀವ ಹೋಯ್ತು. ನ್ಯೂಸ್ ಬ್ಯೂರೋ ಉಮೇಶ್ ಕೋಳಿ UK9 ಚಿಕ್ಕೋಡಿ.